ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರಗಳು. ಝಾರಾ ರೆಸಿಪಿ ವ್ಲಾಗ್ಸ್ನಲ್ಲಿ ಎಲ್ಲರಿಗೂ ವೆಲ್ಕಮ್ ಇದೆ. ಹ್ಯಾಪಿ ಬರ್ತ್ಡೇ ತಮ್ಮನ್ನ. ಮೆನಿ ರಿಟರ್ನ್ಸ್ ಆಗ್ತಡೆ. ಯಾವಾಗಲೂ ಜೀವನದಲ್ಲಿ ಖುಷಿಯಾಗಿ ನಗ್ನಗ್ತಾ ಸದಾ ಹೀಗೆ ಖುಷಿಯಾಗಿ ಇರು. ಮತ್ತು ಝಾರು ಭಾಳ ಕ್ಲೋಸ್ ಫ್ರೆಂಡ್ ತಮ್ಮನ್ನ, ಭಾಳ ನೆನಪು ಮಾಡ್ತಾಳೆ ಆಕಿನೂ ವಿಶ್ ಮಾಡ್ತಿದ್ಲು. ಮಕ್ಕೊಂಡಾಳ ಎದ್ದಿಂದ ವಿಶ್ ಮಾಡ್ತಾಳೆ ಆಕಿನೂ. ಹೋಗಿದ್ವೆಲ್ಲ ಭಾಳ ಹಚ್ಕೊಂಡ್ಬಿಟ್ಟಿದ್ರು ನಮ್ಗೆ, ಪುಪ್ಪು ಅಂಥೇಳಿ ಭಾಳ ಜೀವ ಮಾಡ್ತಾಳೆ ಆಕಿ. ಆಮೇಲೆ ಸ್ಪೆಷಲ್ ಏನಿದೆ ಎಲ್ಲ ನಿಮ್ಮ ಜೊತೆ ನಾನು ಸ್ಪೆಷಲ್ ಶೇರ್ ಮಾಡ್ತೀನಿ. ಓಕೆ, many happy returns of the day, Tamanna. Have a great day. School hunting day. Thanks. ಶಾಪಿಂಗ್ ಮಾಡಿಲ್ಲೇನ್ರಿ ಅಕ್ಕ ಅಂಥೇಳಿ ನೀವು ಕಾಮೆಂಟ್ ಮಾಡಿದ್ರಿ. ನಿನ್ನೆ ನಾವು ಮಾಡಿಲ್ರಿ ನಾ ಶಾಪಿಂಗ್. ಈಗ ಬಿಜಾಪುರದಲ್ಲಿ ಮಾರ್ಕೆಟ್ ಇದು ಹಬ್ಬದ ಸಂಭ್ರಮ ಹೇಗಿರುತ್ತೆ, ಯಾವ ಥರ ಅಂಗಡಿ ಹಚ್ಚಿರ್ತಾರೆ ಅದೆಲ್ಲ ನಾನು ಶೇರ್ ಮಾಡ್ತೀನಿ. ಮಾರ್ಕೆಟ್ಗೆ ಹೋಗಿಂದ ಅಲ್ಲಿ ಹೋಗಿ ನಾನು ಸಿಗ್ತೀನಿ. ಈಗ ಟೈಮ್ ಆಗಿತ್ತು ರೀ, ಮತ್ತು ಬಂದು ನಾವು ಇಫ್ತಿಯಾರ್ಗನ ಅಡುಗೆ ಅದು ಮಾಡಿರ್ತಿದ್ದಲ್ಲ, ಹೋಗಿ ಬಂದಿಂದ ಸಿಗ್ತೀನಿ ರೀ ಫ್ರೆಂಡ್ಸ್. ಈಗ ನಾವು ಮಾರ್ಕೆಟ್ ಬಂದಿದ್ವಿ, ಡ್ರೆಸ್ ನೋಡಕತ್ತೀನಿ ಯಾವ ಥರ ಇದಾವೆ ಅಂತೇಳಿ ನಿಮಗೆ ತೋರಿಸ್ತೀನಿ. कलर है क्या इसमें? प्लाजो आएगा इसमें। हाँ, ಈಗ ನೋಡಿದ್ರೆ ನನಗೆ ಇಲ್ಲೇ ಲೈಕ್ ಆಗಿಲ್ಲ, ಹಂಗಾಗಿ ಈಗ ಹೋಗ್ತಾ ಇದ್ದೀನಿ. ಚಲ್ ಹಾಂ ಬಿಟ್ಟು ಈಗ ಒಳಗೆ ಹೋಗ್ತಾ ಇದ್ವಿ ಶಾಪ್ನಾಗ. ಭಾಳ ರಶ್ ಇತ್ತು, ಹೋಗೋಕ್ಕೆ ದಾರಿನೇ ಇಲ್ಲ. ಈಗ ಬಟ್ಟೆ ಶಾಪ್ಗೆ ಬಂದಿದ್ವಿ. ಈಗ ರೋಜಾ ಬಿಡೋಕ್ಕೆ ಎಲ್ಲರೂ ಕುಂತ್ಕೊಂಡಿವಿ. ನಾ ಟೈಮು 5 ನಿಮಿಷ ಇದೆ. ಎಲ್ಲರೂ ದುವಾ ಮಾಡ್ಕೊತ ಕುಂತ್ಕೊಂಡಿವಿ. ಝಾರು ನಾನು ಇಲ್ಲೇ ಇದ್ವಿ. ಸಪ್ರೇಟ್ ಅರೇಂಜ್ ಮಾಡಿದ್ರು. ಅವ್ರ ಪಪ್ಪ ನೋಮಾನ್ ಬೇರೆ ಸೈಡ್ಗೆ ಅಲ್ಲಿ ರೋಜಾ ಬಿಡಕತ್ತಾರ ಅವರು. ಈಗ ನಾನು ಝಾರು ಇಲ್ಲೇ ಕುಂತ್ಕೊಂಡಿವಿ. ವೆರೈಟಿ ಫ್ರೂಟ್ಸ್ ಇದ್ವು, ಎಲ್ಲರಿಗೆ ಪ್ಲೇಟ್ನಾಗ ಹಾಕಿ ಈ ಥರ ಕೊಟ್ಟಾರ. ಈಗ ರೋಜಾ ಬಿಟ್ಟಿವಿ, ಎಲ್ಲರೂ ಫ್ರೂಟ್ಸ್ ತಿನ್ನಕತ್ತೀವಿ ನಾವು ಎಂದು. ಮತ್ತೆ ಬೇರೆ ಶಾಪಿಂಗ್ ಏನಿದೆ ನೋಡೋಣ. ನೋಮಾನ್ಗ ಶರ್ಟ್ ತೊಗೊಂಡಿವಿ. ಈಗ ಜೀನ್ಸ್ ತೊಗೊಂಡ. ಈಗ ಟಿ ಶರ್ಟ್ ನೋಡಕತ್ತ ನೋಮಾನ್. ಫುಲ್ ಸ್ಲಿಪ್ ಶರ್ಟ್. ಜಾರು ನಾನು ಇಲ್ಲೇ ನಿಂತೀವಿ. ಟಿ ಶರ್ಟ್ ತೋರ್ಸಕತ್ತಾರ. ಕಲರ್ ಅದು ಮ್ಯಾಚಿಂಗ್ ತಗೋ. ಇದು ಚಲೋ ಐತೆ ನೋಡಿರಿ ಕಲರ್. ಯಾರು ನೋಡಿರಿ ಕಲರ್. ಹಾಂ, ओ जल्दी हेल रहे हैं. ये कलर अच्छा है थोड़ा. हमें ये चीज सुबह को गए तो 4 बजे रहते थे. हाँ,
ಈಗ ಫುಡ್ ಖಾಲಿ ಆಗಿತ್ತು, ಅದಕ್ಕೆ ತರಕ್ಕೆ ಹೋಗ ನಾವು ಮನ್ ತರಕ್ಕೆ ಹೊಂಟಾನ. ಈಗ ನೋಡಿ ಫ್ರೆಂಡ್ಸ್, ನಾ ಕಿಟಿನ್ ಫುಡ್ ತರಕ್ಕೆ ಹೊಂಟೀನಿ ನಾ. ಗ್ರೇನ್ ಜೀರೋ ಫುಡ್ದು ಹಾಂ, 1.5 kg बड़ी कितना 330 ಇದು ಕಿಟಿನ್ ಫುಡ್ ಡಿಫ್ರೆನ್ಸ್ ಗ್ರೇನ್ ಜೀರೋ. ಚಲ್ ಜೈನ್ ಚಲ್. ಟೈಮ್ ಆಗಿದೆ, ಲೇಟ್ ಆಗಿ ಎದ್ಬಿಟ್ಟಿನಿ. ಈಗ ಏನು ಮಾಡ್ಬೇಕೇನು ನೋಡ್ತೀನಿ ರೀ. ಹೋಗಿ ರೀ ನೀವೆತ್ತೀರಿ? ನಾನು ನೀವು ಎದ್ದಿರೇನಂತ ಹೇಳಿ ನಾನು ಅಷ್ಟು ಇದು ಮಾಡಿ ಎದ್ಬಿಟ್ಟು ನೋಡ್ರಿ. ಅಲಾರಾಮು ಆಗಕತ್ತಿತ್ತಲ್ಲ, ಒಂಥರ ನಿದ್ದೆ ಒಳಗೆ ಒಂಥರ ಇದು ಹಾಕತಿತ್ತು ನನಗೆ. ನಿನ್ನೆ ನೈಟ್ ಶಾಪಿಂಗ್ ಹೋಗಿದ್ವಲ್ಲ, ಎಲ್ಲರೂ ಟೈರ್ಡ್ ಆಗ್ಬಿಟ್ಟದ. ನಾನು ಲೇಟ್ ಮಾಡಿದ್ದೀನಿ. ಈಗ ಇನ್ನೂ ಒಂದು 15 ನಿಮಿಷ ಅಷ್ಟೇ ಉಳಿದದ. ನೀವು ಎಪ್ಸಿರಲ್ಲ, ಇನ್ನೂ ಟೈಮ್ ಆಗಿಲ್ಲ ಅಂತೇಳಿ ನಾನು ಸುಮ್ಮನೆ ಮಕ್ಕೊಂಡ್ರಿ. ಮತ್ತೆ ಜಲ್ದಿ ಟೈಮ್ ನೋಡಿ ಎದ್ದು ಬಂದ್ಬಿಟ್ಟೆ ನಾನು. ಪೂಜೆ ಮಾಡೀನಿ. ಈಗ ಅನ್ನ ಜೊತೆ ಊಟ ಮಾಡಬೇಕಂತ ಮಾಡಿದ್ದೆ. ಮತ್ತೆ ನೀವು ಹಿಟ್ಟು ಕಲ್ಸಿರಲ್ಲ ರಾತ್ರಿ, ಅದೇ ಒಂದು 2 ಚಪಾತಿ ಮಾಡ್ಕೊಟ್ಬಿಡ್ರಿ. ಮತ್ತೇನು ಮಾಡ್ತೀನಿ? ಅದು ಹಿಟ್ಟು ನಾನು ಇಟ್ಟೇನು ಚಪಾತಿ ಮಾಡ್ತೀನಿ ಈಗ. ಅಷ್ಟು ಮಾಡ್ಬಿಡು. ಎಗ್ ಬುಜ್ಜಿ ಮಾಡಿರಿ ನೀವು? ಎಗ್ ಬುಜ್ಜಿ ಮಾಡೀನಿ. ಚಲೋ ಆಯ್ತು, ಚಪಾತಿ ಮಾಡ್ಕೊಡ್ತೀನಿ ತಗೋರಿ. ಹಂಗಂದು ನೀವು ಮಾಡಿರಿ ನೋಡಿ. ನನಗೂ ಎಚ್ಚರನಾಗಿಲ್ಲ, ಇಲ್ಲಾಂದ್ರೆ ಜಲ್ದಿ ಎದ್ಬಿಡ್ತಿದ್ದು ನಾನು. ಎಬ್ಸಿದೆ ಟೈರ್ಡ್ ಆಗಿರ್ಬೇಕು. ನಿನ್ನೆ ಇದಕ್ಕೆ ಹೋಗಿದ್ವಲ್ಲ. ಇಲ್ಲಿ ತಗೋರಿ ಮಾಡ್ತೀನಿ. ಹಾಂ, ಚಪಾತಿ ಮಾಡ್ತೀನಿ. ನೀವು ನಮಾಜ್ ಮಾಡ್ತೀರಿ, ಮಾಡೋಗ್ರಿ. ಈಗ ಚಪಾತಿ ಮಾಡಕತ್ತೀನಿ ನೋಡ್ರಿ. ಅವ್ರಂತರೂ ಎಗ್ ಬುರ್ಜಿ ಮಾಡಿಟ್ಟಾರ. ಈಗ ನಾನು ಚಪಾತಿ ಮಾಡಕತ್ತೀನಿ. ಒಂದು 4 ಮಾಡ್ತೀನಿ ಸಾಕಷ್ಟೇ, ಜಾಸ್ತಿ ಏನು ಮಾಡೋಂಗಿಲ್ಲ. ರಾತ್ರಿಗೆ ಇದು ಹಿಟ್ಟು ಇಟ್ಬಿಟ್ಟಿದ್ದೆ ನಾನು, ಬೆಳಗ್ಗೆ ಆಗಲ್ಲ ಅಂಥೇಳಿ. ಎದ್ದು ಕೂಡಲೇ ಹಿಟ್ಟು ನಾದಕ್ಕಾಗಲ್ಲ ನಂಗೆ. ಹೇಳ್ದ ಲೇಟಾಗಿ ಹೇಳ್ತಿರ್ತೀವಿ, ಮತ್ತು ಅದರಲ್ಲಿ ಯಾಕೆ ಸುಮ್ಮನೆ ಅಂಥೇಳಿ ನೋಡ್ರಿ. ನಾನು ಇಷ್ಟೇ ಇದಾವೆ, ಅರ್ಧ ಮಾಡ್ತೀನಿ, ಅರ್ಧ ಇಡ್ತೀನಿ. ಎದ್ದಾಳು, ಸರಿ ಮಾಡೋಣ, ಎದ್ದಾಳು. ಎಷ್ಟು ಎಬ್ಸಿದ್ರೆ ಎದ್ದೀಗೆ ಕುಂತಾನ. ಜಾರು ಎದ್ದಾಳು ನೋಡ್ರಿ. ನಾವು ಒಂದ ಮಾತಿಗೆ ಎದ್ಬಿಡ್ತಾಳೆ ಪಾಪ ಆಕಿ. ಇಬ್ಬರು ನಿದ್ದಿಗಣ್ಣಾಗಿ ಬ್ಯಾಡಂದ್ರೆ ಎದ್ದಾರ. ಎಕ್ಸಾಮ್ ಅದಾರ, ಬ್ಯಾಡ ಬಿಡು ಅಂತ ಹೇಳಿದ್ರೆ. ಈಗ ನಾವು ಸೈರಿ ಮಾಡಕತ್ತೀವಿ. ಈಗ ರೆಡಿ ಆಗೈತೆ ಎಲ್ಲ. ಚಪಾತಿ ಎಲ್ಲ ಮಾಡ್ಕೊಂಬಂದೀನಿ ತಗೋರಿ. ಇವ್ರು ಮಾಡಿದ್ದು ಎಗ್ ಬುರ್ಜಿ. ಕಣ್ಣಾಗ ನೀರು ಹಿಂಗೆ ಹಾಕ್ಕೋಬೇಕು, ಬಡ್ಕೋಬೇಕು ನೀರು. ಅವಾಗ ನಿದ್ದೆ ಹೋಗುತ್ತೆ. ಕರೆ ಅಂದ್ರೆ ನಾವು ಹಂಗೆ ಮಾಡ್ತಿದ್ವಿ ಸಣ್ಣವ್ರಿದ್ದಾಗ. ಎಗ್ ಬುರ್ಜಿ ಮಾಡೋದು. ಚಪಾತಿ ಬಾ, ಮುಖ ತೊಳ್ಕೊಂಬಂದು ನೀರು ಹಾಕ್ಕೋಬೇಕು. ಕಣ್ಣಾಗ ಹೋಗುತ್ತೆ ನಿದ್ದೆ. ಈಗ ಸೈರಿ ಮಾಡಿ ಸಿಗ್ತೀರಿ ಫ್ರೆಂಡ್ಸ್ ನಿಮಗೆ. ಗರಮ್ ಆಯ್ಕೆ ಬೂತು. ಈಗ ಸೈರಿ ಮಾಡಿ ನಮಾಜ್ ಮಾಡಿ ಈಗ ನಾನು ಸ್ವಲ್ಪ ಟೆರಿಸ್ ಮೇಲೆ ಹೋಗ್ತಾ ಇದ್ದೀನಿ. ಈ ಥರ ಕ್ಲೈಮೇಟ್ ನನಗೆ ಭಾಳ ಇಷ್ಟ ಆಗುತ್ತೆ. ಬೆಳಿಗ್ಗೆ ಸೈರಿ ಮಾಡಿ ಟೆರಿಸ್ ಮೇಲೆ ಬಂದರೆ ಒಂಥರ ಸ್ಪೆಷಲ್ ಖುಷಿ ಆಗುತ್ತೆ ನನಗೆ. ಹಾಗಾಗಿ ಈಗ ಟೆರಿಸ್ ಮೇಲೆ ಹೋಗ್ತಾನೆ. ಪಕ್ಷಿದ ಸೌಂಡ್ ಕೇಳಿದರೆ ಕಿವಿಗೆ ಭಾಳ ಖುಷಿ ಕೊಡುತ್ತೆ ಅದು. ನೋಡಿರಿ, ಕ್ಲೈಮೇಟ್ ಭಾಳ ಕೂಲಿದೆ. ಹಾಗೆ ಸಿಂಟೆಕ್ಸ್ ಸ್ವಲ್ಪ ನೀರು ಹಚ್ಚಿದ್ದೆ, ಹಾಗೆ ನೋಡಿ ಹೋಗ್ಬೇಕಂತ ಹೇಳಿ ಬಂದೆ. ಡೈಲಿ ನಾನು ಮಗಳು ಟೆರಿಸ್ ಮೇಲೆ ಬರ್ತಿದ್ವಿ. ಇವತ್ತಾಕಿ ಟೈರ್ಡ್ ಆಗಿದೆ, ಮಕ್ಕೊಂಬಿಟ್ಟಾಳ್ರಿ. ಇನ್ನು ಯಾರೂ ಎದ್ದಿಲ್ಲ, ಎಚ್ಚರಾಗಿಲ್ಲ. ಈಗ ಟೈಮು 6:30 ಆಗ್ತಾಯಿದೆ.
ಹಾಗಾಗಿ ಈಗ ನೋಡಿರಿ ಎಲ್ಲರೂ ಮಕ್ಕೊಂಬಿಟ್ಟಾರೆ, ಇನ್ನು ಯಾರೂ ಎದ್ದಿಲ್ಲ. ನಾನು ಸ್ವಲ್ಪ ಟೆರಿಸ್ ಮೇಲೆ ಶಾಂತವಾಗಿರುತ್ತಲ್ಲ ಅವಾಗೆ ಬಂದು ಖುಷಿಯಾಗುತ್ತೆ ಮಾತಾಡೋದಕ್ಕೆ. ಹೀಗಾಗಿ ಈಗ ಮಾತಾಡಕತ್ತೀನಿ ನಾನು. ನಿನ್ನೆ ನಾವು ಮಾರ್ಕೆಟ್ಗೆ ಹೋಗಿದ್ವಲ್ಲ, ನಾನು ಎಲ್ಲ ಹೇಳಿ ಹೋಗಿದ್ದೆ ಯಾವ್ಯಾವ ಅಂಗಡಿ ಹಚ್ಚಿರ್ತಾರೆ ಅದೆಲ್ಲ ನಾನು ಶೇರ್ ಮಾಡ್ತೀನಿ ಅಂಥೇಳಿ. ಬಟ್ ಅಲ್ಲಿ ಹೋಗಿಂದ ಏನಾಯಿತು, ಮಕ್ಕಳಿಗೆ ನೋಡೋದ ಭಾಳ ಟೈಮ್ ಹಿಡಿತು. ಮತ್ತು ರೋಜಾ ಬಿಡೋ ಟೈಮ್ ಆಗೈತೆ ಅಂಥೇಳಿ ಅಲ್ಲೇ ಅಂಗಡಿಯಾಗ ನಾವು ರೋಜಾ ಬಿಟ್ಟಿವಿ. ನಾವು ಅದನ್ನು ಶೇರ್ ಮಾಡೀನಿ ನಿಮ್ಮ ಜೊತೆ. ಮತ್ತು ಅವ್ರು ಇಲ್ಲೇ ಇಫ್ತಾರ್ಗೆ ನಾವು ಅರೇಂಜ್ ಮಾಡೀವಿ ಅಂತ ಹೇಳಿದ್ರು. ಹಾಗೆ ರೋಜಾ ಬಿಟ್ಟು ನಾವು ಮನೆಗೆ ಬಂದ್ವಿ. ಅದು ಎಲ್ಲ ನಾನು ಶೇರ್ ಮಾಡ್ಬೇಕಂತ ಅಂದಿದ್ದೆ, ಅಂಗಡಿ ಹಚ್ಚಿದ್ದು ಎಲ್ಲ. ಬಟ್ ನಮ್ಗೆ ಟೈಮ್ ಆಗಿಬಿಟ್ಟಿತ್ತು, ಅದು ದಾಖಲಾತಿ ಒಂದಿತ್ತಲ್ಲ ನಿನ್ನೆ. ಹಾಗಾಗಿ ನಾನು ಏನು ಶೇರ್ ಮಾಡಿಲ್ಲ ಜಾಸ್ತಿ. ನಾವು ಟೈಮು ಇಬಾದತ್ನಲ್ಲಿ ಕೊಡಬೇಕು. ಹಾಗಾಗಿ ಮತ್ತು ನೆಕ್ಸ್ಟ್ ಡೇ ಶಾಪಿಂಗ್ ಮಾಡಿದರೆ ಆಯಿತು ಅಂಥೇಳಿ ಎಷ್ಟಾಗುತ್ತೋ ನಮಗಷ್ಟು ಶಾಪಿಂಗ್ ಮಾಡಿದ್ವಿ. ಮಕ್ಕಳಿಗೆ ಅಷ್ಟೇ ನಾವು ಕೊಡಿಸೀವಿ. ನಾನು ಹಸ್ಬೆಂಡ್ ಏನು ನಮ್ಮದು ಶಾಪಿಂಗ್ ಏನೋ ಇಲ್ಲ, ಚಿಕ್ಕ ಶಾಪಿಂಗ್ ಮಾಡ್ಕೊಂಡು ಬಂದ್ವಿ. ಮತ್ತು ನೆಕ್ಸ್ಟ್ ಡೇ ಶಾಪಿಂಗ್ ಮಾಡೋಕ್ಕೆ ಬರ್ತೈತೆ ಅಂತ ಹಸ್ಬೆಂಡ್ ಅಂದರು. ಮತ್ತು ಅವ್ರಿಗೂ ಜಮಾತಿಂದ ನಮಾಜ್ ಮಾಡಿದಿರ್ತೈತಲ್ಲ, ಮತ್ತು ಅವ್ರ ಟೈಮ್ ಆಗುತ್ತೆ ಅಂಥೇಳಿ ನಮ್ಗೆ ಕರ್ಕೊಂಬಂದುಬಿಟ್ರು. ಮತ್ತು ನಾಳೆ ಇವತ್ತರ ಹೋಗಲ್ಲ, ನಾಳೆ ನಾಡ್ದು ಹೋದರೆ ನಾನು ಶೇರ್ ಮಾಡ್ತೀನಿ. ಈಗ ಫಸ್ಟ್ನೇ ದಿನ ನಮ್ಮದು ಶಾಪಿಂಗ್ದು ಈಗ ಸ್ಟಾರ್ಟ್ ಆಗಿದೆ. ಬರ್ತಾ ನಾನು ಯಾವಾಗ ನಾವು ಶಾಪಿಂಗ್ ಹೋಗ್ತೀನಲ್ಲ ಬಿಜಾಪುರ್ನಲ್ಲಿ ಅಂತೂ ಭಾಳ ಮಸ್ತಾಗಿ ಆಗುತ್ತೆ ರೀ. ಎಲ್ಲ ಥರ ಭಾಳ ವೆರೈಟಿ ಬಂದಿರ್ತಾವೆ. ಮಕ್ಕಳದು ಜ್ಯುವೆಲರಿ ಆಗಲಿ, ಪ್ರತಿಯೊಂದು ಸ್ಟೇಷ್ನರಿದು, ಮತ್ತು ಶಿರ್ಕುರ್ಮಾ ಕುಡಿಯೋದು ಕಪ್ಸ್ ಆಗಲಿ, ಏನು ಭಾಳ ಮಸ್ತ್ ಅಂಗಡಿ ಹಚ್ಚಿರ್ತಾರೆ. ಅದೆಲ್ಲ ನಾನು ಶೇರ್ ಮಾಡ್ತೀನಿ. ನಿನ್ನೆ ಆಗಲಿಲ್ಲ, ಎಲ್ಲ ಶೇರ್ ಮಾಡಬೇಕಂತ ನಾವು ಹೋಗಿದ್ದೆ, ಟೈಮ್ ಆಗಿತ್ತು ಅಂಥೇಳಿ ನಾವು ವಾಪಸ್ ಬಂದುಬಿಟ್ವಿ. ಇಲ್ಲಿ ನಡೀತೆ ಇನ್ನೂ ಟೈಮ್ ಇದೆ, ಮಾಡೋಕ್ಕೆ ಬರ್ತೈತೆ ಅದೇನು ಅಂಥೇಳಿ ವಾಪಸ್ ಬಂದುಬಿಟ್ವಿ. ಈಗ ನಾನು ಈಗೆಲ್ಲ ಕೆಲಸ ಮಾಡ್ಕೋಬೇಕು. ಟೆರಿಸ್ ಮೇಲೆ ಬಂದು ಇಷ್ಟು ಟೈಮ್ ಇತ್ತಲ್ಲ, ಹಂಗಾಗಿ ಮಾತಾಡಿದೆ. ಈಗ ಮಕ್ಕಳಿಗೆ ಟಿಫಿನ್ ಕಟ್ಟಬೇಕು. ಅವರಿಬ್ಬರು ರೋಜಾ ಇಲ್ಲ, ನಾನು ಹಸ್ಬೆಂಡ್ ಅಷ್ಟೇ ಇದ್ವಿ. ಹೋಗಿ ಅವ್ರಿಗೇನು ಟಿಫಿನ್ ಕೊಡಬೇಕು ಅದು ನೋಡ್ತೀನಿ. ನೀರು ಹಾಕಿಲ್ಲ, ನೀರು ಹಾಕಬೇಕು ಮನಿ ಪ್ಲ್ಯಾಂಟ್ಗೆ. ಮಕ್ಕಳಿಗೆ ಚಹಾ ಮಾಡಿಕೊಡಕತ್ತೀನಿ, ಬಿಸಿ ಬಿಸಿ ಚಹಾ ಮಕ್ಕಳಿಗೆ. ಮತ್ತು ಇದು ಪರಾಟ ಮಾಡೀನಿಲ್ಲೇ. ಚಹಾ ರೆಡಿ ಆಯಿತು. ಹಾಗೆ ಟಿಫಿನ್ ರೆಡಿ ಮಾಡೀನಿ. ಇದು ಬಾಟಲ್ ನೀರು ತುಂಬಿಟ್ಟಿನಿ, ಜಾರು ದಿನ ತುಂಬಬೇಕು ನೀರು. ಇಬ್ಬರು ರೋಜಾ ಇಲ್ಲ ಅವರು, ಹಾಗಾಗಿ ಈಗ ನೀರು ಹಾಕಕತ್ತೀನಿ ಮನಿ ಪ್ಲ್ಯಾಂಟ್ಗೆ. ಒಣಗ್ದಂಗೆ ಆಗ್ಬಿಟ್ಟಿದ್ದೀವಿ ಫುಲ್ಲು. ಫ್ಲವರ್ ನೋಡ್ರಿ ಎಷ್ಟು ಚೆಂದ ಆಗೈತೆ ಇದು ಲಿಲ್ಲಿ. ಅಲೋವೆರಾದು ಇದನ್ನು ಎಲ್ಲದಕ್ಕೆ ನೀರು ಹಾಕಿ